ಸಿಪಿ ಯೋಗೇಶ್ವರ್ ಅವರ ಬಾಬಾ ಮಹದೇವಯ್ಯ ಹತ್ಯೆ ಪ್ರಕರಣದ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿ ಮುರುಗನ್ ಬಂಧನವಾಗಿದೆ. ತಮಿಳುನಾಡಲ್ಲಿ ಒಬ್ಬ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸ್. ತಮಿಳುನಾಡಲ್ಲಿ ಆರೋಪಿ ಮುರುಗನ್ ಬಂಧನವಾಗಿದೆ. ಈತ ಮಹದೇವಯ್ಯ ಪಕ್ಕದ ತೋಟದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತ ವ್ಯಕ್ತಿ. ಮಹದೇವಯ್ಯ ಅವರ ಬಳಿ ಹಣ ಇರೋದನ್ನ ಮುರುಗನ್ ಗಮನಿಸಿದ್ದ. ಹಣಕ್ಕಾಗಿಯೇ ಮುರುಗನ್ ಹತ್ಯೆ ಮಾಡಿರುವಂತಹ ಶಂಕೆ ಈಗ ವ್ಯಕ್ತವಾಗಿದೆ. ಇದನ್ನಷ್ಟೇ ಅಲ್ಲದೆ ಕುಟುಂಬಸ್ಥರ ಜೊತೆ ಮಹದೇವಯ್ಯ ಹತ್ಯೆ ಮಾಡಿರುವ ಮುರುಗನ್ ಈಗ ಮುರುಗನ್ ಬಂಧನದ ಬೆನ್ನಲ್ಲೇ ಇನ್ನುಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನ ಮುಂದುವರೆಸಿದ್ದಾರೆ ಪೊಲೀಸರು. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜಗದೀಶ್, ಮೊದಲ ಆರೋಪಿ ಬಂಧನವಾಗಿದೆ. ಜಗದೀಶ್, ಈಗ ಎಷ್ಟು ಜನ ಇರಬಹುದು? ಯಾಕಂದ್ರೆ ಒಬ್ಬನಿಂದ ಸಾಧ್ಯ ಆಗಿರುವಂತಹ ಕೃತ್ಯ ಅಲ್ಲ ಇದು. ಏನಂತಂದ್ರೆ ಸಿಪಿ ಯೋಗೇಶ್ವರ ಅವರ ಭಾವ ಮಹದೇವಯ್ಯನ ಕೊಲೆ ನಡೆದು ಇಲ್ಲಿವರೆಗೆ 15 ದಿನ ಆಗಿತ್ತು. 15 ದಿನದ ನಂತರ ಇವತ್ತು ಒಬ್ಬ ಆರೋಪಿಯನ್ನ ಪೊಲೀಸರು ಪತ್ತೆ ಹಚ್ಚಿರುವಂತದ್ದು. ಏನಂತಂದ್ರೆ ಈ ಮುರುಗನ್ನು ಕಳೆದ ಹಲವಾರು ವರ್ಷಗಳಿಂದ ಚನ್ನಪಟ್ಟಣದ ಅದೇ ಏನು ಇವತ್ತು ಮಹದೇವಯ್ಯ ಕೊಲೆ ಆಗಿದ್ದಾರೆ ಆ ತೋಟದ ಮನೆಯ ಪಕ್ಕದಲ್ಲೇ ಕೆಲಸ ಮಾಡ್ಕೊಂಡಿದ್ದ. ಆ ನಿಟ್ಟಿನಲ್ಲಿ ಈ ಮಹದೇವಯ್ಯನ ಚಲನಗಳನ್ನ ಸಂಪೂರ್ಣವಾಗಿ ಗುರುತಿಟ್ಕೊಂಡಿದ್ದ. ನಂತರ ಮಹದೇವಯ್ಯ ಕಳೆದ ತಿಂಗಳು ಒಂದು ಜಮೀನು ಮಾರಾಟ ಮಾಡಿ ಹಣವನ್ನ ಕೂಡ ಮಹದೇವಯ್ಯನ ಹತ್ರ ಇರ್ಬೋದು ಅನ್ನೋ ಒಂದು ಮಾಹಿತಿ ಮೇರೆಗೆ ಏನು ಮುರುಗನ್ ಇದ್ದಾನೆ, ಮುರುಗನ ಕುಟುಂಬ ಸಮೇತರಾಗಿ ಈ ಒಂದು ಕೃತ್ಯ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಈಗ ಸಿಗ್ತಾರಂತದ್ದು. ಏನಂತಂದ್ರೆ ಮೂಲಗಳಿಂದ ಹೇಳುವಂತದ್ದು ಏನಂತಂದ್ರೆ ಮುರುಗನ ಫ್ಯಾಮಿಲಿ ಸಾಲ ಮಾಡ್ಕೊಂಡಿತ್ತು. ಆ ಸಾಲಗಳನ್ನ ತೀರ್ಸ್ಬೇಕು ಅಂತಂದ್ರೆ ಮಹದೇವಯ್ಯನ ಕೊಲೆ ಮಾಡಿ ಅವನ ಹತ್ರ ಇರೋ ದುಡ್ಡನ್ನ ತಗೊಂಡು ಹೋದ್ರೆ ನಾವು ಆ ಸಾಲಗಳನ್ನ ತೀರ್ಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನೋದು ಈಗ ಮಾಹಿತಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಸುಮಾರು 15 ದಿನಗಳಿಂದ ಯಾವುದೇ ಒಂದು ಕ್ಲೂ ಇಲ್ಲದೆ ಈ ಒಂದು ಸರ್ಚಿಂಗ್ ಅಲ್ಲಿ ಪಾಲ್ಗೊಂಡಿದ್ರು. ಸುಮಾರು 10 ತಂಡಗಳಾಗಿ ಪೊಲೀಸರು ಕೂಡ ಹುಡುಕಾಟಕ್ಕೆ ಇಳಿದಿದ್ರು. ಹಾಗಾಗಿ ತಮಿಳುನಾಡು ಹಲವಾರು ರಾಜ್ಯಗಳಲ್ಲೂ ಕೂಡ ಈ ಹುಡುಕಾಟಕ್ಕೆ ಮುಂದಾಗಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಮುರುಗನ್ನ ಪೊಲೀಸರು ವಶಕ್ಕೆ ಪಡೆದು ಈ ಒಂದು ಕೇಸ್ಗೆ ಒಂದು ತಿರುವನ್ನು ನೀಡಿರುವಂತದ್ದು. ಏನಂತಂದ್ರೆ ಮುರುಗನ್ ಕೂಡ ಈಗಾಗಲೇ ತನಿಖೆಗೆ ಒಳಪಡಿಸಿರೋ ಅನ್ನೋ ಮಾಹಿತಿಗಳು ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಮುರುಗನ್ ತಮಿಳುನಾಡಲ್ಲಿದ್ದ ಆತನನ್ನ ಬಂಧಿಸಿ ಈಗ ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಾ ಇರುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜಗದೀಶ್, ಈ ಮುರುಗನ್ ಮೇಲೆ ಡೌಟ್ ಬಂದಿದ್ದು ಹೇಗೆ? ಈತನ ಸಿಕ್ಬಿದ್ದಿದ್ದು ಹೇಗೆ? ಯಾವ ರೀತಿಯಾಗಿ ಪತ್ತೆ ಹಚ್ಚಲಾಯ್ತು ಈತನನ್ನ? ಏನು ಮಹದೇವಯ್ಯನ ತೋಟ ಏನಿತ್ತು ಆ ತೋಟದ ಪಕ್ಕದಲ್ಲೇ ಯೋಗೇಶ್ವರ ಅವರ ತಮ್ಮ ಗಂಗಾಧರ್ ತೋಟನೂ ಇತ್ತು. ಆ ತೋಟದಲ್ಲಿ ಈ ಮುರುಗನ್ನು ಕೆಲಸ ಮಾಡ್ತಿದ್ದಂಥದ್ದು. ಹಾಗಾದ್ರೆ ಏನಂತಂದ್ರೆ ಈ ಮುರುಗನ್ನು ಕಳೆದ ಒಂದು 15 ದಿನಗಳಿಂದ ನಾಪತ್ತೆ ಆಗಿದ್ದ. ಅದಂತ ನಾನು ಊರಿಗೆ ಹೋಗ್ತೀನಿ ಅನ್ನೋ ಒಂದು ಮಾತು ಹೋಗಿದ್ದ. ಆ ನಿಟ್ಟಿನಲ್ಲಿ ಯಾಕೆ ಈತ ಇದಕ್ಕಿದಂಗೆ ನಾಪತ್ತೆ ಆಗಿದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ತನಿಖೆನ ಮುಂದುವರಿಸಿದ್ರು. ಆತ ಎಲ್ಲಿ ಇದ್ದಾನೆ ಏನು ಅನ್ನೋದು ತನಿಖೆ ಮಾಡ್ಕೊಂಡು ಹೋದ ನಂತರ ಈತ ಬಂಧಿಸಿ ಈಗ ವಿಚಾರಣೆ ನಡೆಸ್ತಾ ಇರುವಂತದ್ದು. ಥ್ಯಾಂಕ್ ಯು ಜಗದೀಶ್. ಅಲ್ಲ ಡೀಟೇಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.